ನಮಸ್ಕಾರ ರೀ. ಶ್ರಾವಣ ವಚನ ವಾಚನ 7ನೇ ದಿನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಒಂದು ಅಪರೂಪದ ವಚನವನ್ನು ಕೇಳೋಣಂತ. ವಚನ ನಿಮಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋ ಪೂರ್ತಿ ನೋಡಬೇಕು. ಇದು ಯಾಕೆ ಅಪರೂಪ ಅಂತಂದ್ರೆ ಈ ಶರಣೆ ಬರೆದದ್ದು ಸಿಕ್ಕದ್ದು ಇದು ಒಂದೇ ವಚನ. ಯಾವ ಶರಣೆ ಅಂದ್ರೆ ಕಂಚಿಯಿಂದ ಕಲ್ಯಾಣಕ್ಕೆ ಬಂದಂತಹ ಶರಣೆ ಮಸಣಮ್ಮ. ಈಕೆಯ ಪತಿ ಎಡೆಮಠದ ನಾಗಿದೇವಯ್ಯ. ಈಕೆಯ ಗುರು ನಿಜಗುಣ ಶಿವಯೋಗಿಗಳು. ಎಡೆಮಠದ ನಾಗಿದೇವಯ್ಯನ ಪುಣ್ಯಸ್ತ್ರೀ ಮಸಣಮ್ಮ ಅಂತ ಕರೆಯಲ್ಪಡುವ ಈಕೆಯದ್ದು ಸಿಕ್ಕದ್ದು ಒಂದೇ ಒಂದು ವಚನ. ವಚನ ಏನು ಸಾರ ಹೇಳ್ತದ ಅನ್ನೋದನ್ನು ನೀವು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಕತೆಗೆ ಹೇಳಬೇಡ್ರಿ. ಒಂದ್ಸಲ ರಸ್ತದ ಮೇಲೆ ಒಬ್ಬ ಹೆಣ್ಮಗಳು ನಿಂತಿರ್ತಾಳ, ಕಾರನ್ನು ಹಚ್ಕೊಂಡು. ಆಕೆಗೇನೋ ಸಮಸ್ಯೆ ಆಗಿರ್ತದೆ. ಸಾಕಷ್ಟು ಜನ ಯಾಕೆ ಬೇಕು ಅವರು ಸಾಬರಿ ಅಂತ ಸುಮ್ಮನೆ ಹೋಗ್ತಿರ್ತಾರೆ. ಅಲ್ಲಿ ಒಬ್ಬ ಮನುಷ್ಯ ಬರ್ತಾನ, ನೋಡ್ಲಿಕ್ಕೆ ಭಾಳ ಚಂದ ಇರ್ತಾನ, ಭಾಳ ಚಲೋ ಇರ್ತಾನ. ಅವನನ್ನು ಜಡ್ಜ್ ಮಾಡಬೇಕು ಅಂತಂದ್ರೆ ಚಲೋ ಅವ ಅಂತ ಕಾಣು ಹಂಗೆ ಇರ್ತಾನ. ಆತನನ್ನು ಆಕೆ ನೋಡ್ತಾಳ. ಅವ ಏನು ಹೆಲ್ಪ್ ಆಗಬೇಕಾಗಿತ್ತು ಅಂತ ಆಕೆ ಕೇಳ್ತಾನೆ. ಇಲ್ಲ, ನನ್ನ ಕಾರ್ ಕೆಟ್ಟುಬಿಟ್ಟದ, ಬಹುಶಃ ಪೆಟ್ರೋಲ್ ಖಾಲಿ ಆಗಿರಬೇಕು, ನನಗೆ ಪೆಟ್ರೋಲ್ ಬೇಕಾಗದ, ಯಾರೂ ಹೆಲ್ಪ್ ಮಾಡೋಕತ್ತಿಲ್ಲ ಅಂತ ಹೇಳ್ತಾಳೆ. ಹೌದಾ, ಹಂಗಂದ್ರೆ 1,000 ರೂಪಾಯಿ ಕೊಡ್ರಿ, ನಾ ಪೆಟ್ರೋಲ್ ತಂದು ಕೊಡ್ತೀನಿ ಅಂತಾನೆ. ನೋಡ್ಲಿಕ್ಕೆ ಚಲೋನೇ ಅದಾನ ಅಂಥೇಳಿ ಆಕೆನೂ 1,000 ರೂಪಾಯಿ ಕೊಟ್ಟು ಬಿಡ್ತಾಳೆ. ಅದು ತೊಗೊಂಡು ಹೋಗಿಬಿಡ್ತಾನೆ. ಅವನಿಗೆ ಖುಷಿ, ಇವತ್ತು 1,000 ರೂಪಾಯಿ ಪಗಾರ ಬಿತ್ತು ನನಗೆ ಅಂಥೇಳಿ. ಎಷ್ಟೊತ್ತಾದರೂ ಅವನು ವಾಪಸ್ ಬರೋದೇ ಇಲ್ಲ. ಆಮೇಲೆ ಇನ್ನೊಬ್ಬ ಮನುಷ್ಯ ಬರ್ತಾನೆ ಸೈಕಲ್ ಮೇಲೆ, ಒಂದು ಮಾಸಿದ ಅಂಗಿ ಹಾಕೊಂಡಿರ್ತಾನೆ, ಕುರುಚಲು ಗಡ್ಡ. ಅವನಿಗೆ ನೋಡಿದ್ರೆ ಯಾರಿಗೆ ಆದರೂ ಭಯ ಆಗ್ತಿರ್ತದೆ, ನಂಬಿಕೆಗೆ ಅರ್ಹ ಅಲ್ಲ ಅನ್ನೋ ಹಂಗೆ ಕಾಣ್ತಿರ್ತಾನೆ. ಅವ ಯಾಕೆ ತಾಯಿ ಏನಾಯಿತು ಅಂತ ಕೇಳ್ತಾನೆ. ಇಲ್ಲ, ನನ್ನ ಪೆಟ್ರೋಲ್ ಖಾಲಿ ಆಗದ, ಒಬ್ರು ಹೋಗ್ಯಾರ ತರ್ತೀನಿ ಅಂತ ಹೇಳಿ ಭಾಳ ಹೊತ್ತಾಯ್ತು, ಇನ್ನೂ ಬರಲ್ಲಾಗ್ಯಾರ ಅಂತ ಹೇಳ್ತಾಳೆ. ಹೌದಾ, ನಾ ತಂದು ಕೊಡ್ತೀನಿ ಬಿಡ್ರಿ ಅಂತಾನೆ. ಆಕಿ ಒಂದು ಕ್ಷಣ ಯೋಚನೆ ಮಾಡ್ತಾಳೆ, ರೊಕ್ಕ ಕೊಡ್ಲಾ ಬೇಡ ಅಂಥೇಳಿ. ಸರಿ ಅಂಥೇಳಿ ಅವ ಹಣನೇ ತಗೊಳ್ಳೋದಿಲ್ಲ, ಹಾಗೆ ಹೋಗಿ 1,000 ರೂಪಾಯಿಯ ಪೆಟ್ರೋಲನ್ನು ತಂದು ಕಾರಿಗೆ ಹಾಕಿ ಸ್ಟಾರ್ಟ್ ಮಾಡಿ ಹೋಗಿ ಬರ್ರಿ ತಾಯಿ ಅಂತ ಹೇಳ್ತಾನೆ. ಆಕೆ 2,000 ಕೊಡ್ಲಿಕ್ಕೆ ಬರ್ತಾಳೆ. ಬೇಡ, ನಾ 1,000 ರೂಪಾಯಿದೆ ತಂದೀನಿ, ನನಗೆ 1,000ನೇ ಸಾಕು ಅಂತ ಹೇಳ್ತಾನವ. ಇಲ್ಲ, ನೀವು ನನಗೆ ಸಹಾಯ ಮಾಡಿರಲ್ಲ, ಇರಲಿ ಇಟ್ಕೋರಿ ಅಂತಾನೆ. ಅವಾಗ ಆಕೆ ಮಾತಿಗೆ ಆತ ಹೇಳ್ತಾನೆ, ಮಾನವೀಯತೆ ದೊಡ್ಡದು, ಮನುಷ್ಯರಾಗಿ ಮನುಷ್ಯರಿಗೆ ಸಹಾಯ ಮಾಡಬೇಕು, ಒಳ್ಳೆಯವರಿಗೆ ಒಳ್ಳೆಯದೇ ಆಗ್ತದೆ, ನೀವು ಹೋಗಿ ಬರ್ರಿ ಅಂತ ಕಳಿಸ್ತಾನೆ. ಮುಂದೆ ಆಕೆ ಜರ್ನಿ ದೂರ ಹೋಗ್ತಾಳ. ಮುಂದೆ ಸಿಕ್ಕಂಥ ಒಂದು ಪೆಟ್ರೋಲ್ ಬಂಕ್ನಾಗ ತನ್ನ ಟ್ಯಾಂಕನ್ನು ಫುಲ್ ಮಾಡ್ಕೋತಾಳ. ಅಲ್ಲಿ ತುಂಬು ಗರ್ಭಿಣಿ ಪೆಟ್ರೋಲ್ ಹಾಕ್ತಿರ್ತಾಳೆ. ಆವಾಗ ಆಕೆಗೆ ಒಂಥರ ಕರುಣೆ ಉಕ್ಕಿ ಬರ್ತದೆ. ಯಾಕೆ ನೀವು ಇನ್ನೂ ಕೆಲಸ ಮಾಡ್ಲಿಕ್ಕತ್ತೀರಿ, ಬಿಡಬಾರ್ದೇನು, ರೆಸ್ಟ್ ಮಾಡಬಾರ್ದೇನು ಅಂತ ಕೇಳ್ತಾಳೆ. ಇಲ್ಲ, ನನ್ನ ಹೆರಿಗೆಯ ಕೊನೆಯ ದಿನದ ತನಕ ಕೆಲಸ ಮಾಡಿದ್ರೆ ನನಗೆ ಹೆರಿಗೆ ಸಮಯದೊಳಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಆಗ್ತದೆ, ಅದಕ್ಕಾಗಿ ನಾ ಕೆಲಸ ಮಾಡ್ಲಿಕ್ಕತ್ತೀನಿ, ನನ್ನ ಗಂಡನ ಆದಾಯನೂ ಅಷ್ಟೇನು ಹೇಳ್ಕೊಳ್ಳುವಂಗಿಲ್ಲ ಅಂತ ಹೇಳ್ತಾಳೆ ಆಕೆ. ಹೌದಾ ಅಂಥೇಳಿ ಆಕೆ ಟ್ಯಾಂಕ್ ಫುಲ್ ಮಾಡಿಕೊಂಡು ಒಂದಿಷ್ಟು ಹಣನ ಆಕೆಯ ಕೈಗಿಟ್ಟು, ಆಕೆ ಪೆಟ್ರೋಲ್ ಹಾಕ್ದಂಥ ಮಹಿಳೆ ಚೇಂಜ್ ತರ್ಲಿಕ್ಕಂತ ಒಳಗೆ ಹೋಗಿರ್ತಾಳೆ. ಅಷ್ಟು ಅನ್ನೋದ್ರಾಗ ಈಕೆ ಕಾರ್ ರನ್ ಮಾಡ್ಕೊಂಡು ಹೋಗಿಬಿಡ್ತಾಳೆ. ಬಂದ ಕೂಡಲೇ ಅಲ್ಲಿ ನೋಡ್ತಾಳೆ, ಒಂದು ಪಾಕೆಟ್ ಇರ್ತದೆ, ಅದರೊಳಗೆ ಒಂದಿಷ್ಟು ಹಣ, ಅದ್ರ ಜೊತೆಗೆ ಮಾನವೀಯತೆ ದೊಡ್ಡದು, ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತಾ, ಈ ಹಣ ನಿಮಗೆ ಸಲ್ತದ, ನೀವು ನಿಮ್ಮ ಹೆರಿಗೆ ಖರ್ಚಿಗೆ ಬಳಸ್ಕೋರಿ ಅಂತ ಆಕೆ ಬರೆದು ಹೋಗಿರ್ತಾಳೆ. ಆಯಿತು, ಕತ್ಲಾಗ್ತದೆ. ರಾತ್ರಿ ಎಲ್ಲರೂ ಮನೆಗೆ ಬಂದಾಗ 1,000 ರೂಪಾಯಿ ತೊಗೊಂಡು ಹೋದಂಥ ವ್ಯಕ್ತಿ ದಾರಿನಾಗ ಕುಡಿದು ಬಿದ್ದು ದವಾಖಾನೆಗೆ 16,000 ಹಾಕಬೇಕಾದ ಪರಿಸ್ಥಿತಿ ಬಂದಿರ್ತದೆ ಅದೇ ದಿನ. ಈ ಹೆಲ್ಪ್ ಮಾಡಿದಂಥ ವ್ಯಕ್ತಿಗೆ ಆತನ ಹೆಂಡತಿ ಬಾಜು ಕುಂತು ಕೈಯೊಳಗೊಂದು ಎನ್ವೆಲೋಪ್ ಕೊಟ್ಟು ಹೇಳ್ತಾಳೆ, ನೀವು ಹೆರಿಗೆ ಖರ್ಚಿಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ, ಇವತ್ತು ಯಾರೋ ಒಬ್ಬರು ಒಳ್ಳೆಯವರು ಈ ಮಾತುಗಳನ್ನು ಬರೆದು ನನಗೆ 10,000 ರೂಪಾಯಿ ಕೊಟ್ಟು ಹೋಗ್ಯಾರ ಅಂತ ಹೇಳ್ತಾಳೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗ್ತದೆ, ಕೆಟ್ಟವರಿಗೂ ಆ ಕ್ಷಣಕ್ಕೆ ಚಲೋ ಆಗ್ಯದ ಅಂತ ಅನ್ನಿಸ್ತದ, ಆದರೆ ಅದ್ರ ಪರಿಣಾಮ ಎಂಡ್ ರಿಸಲ್ಟ್ ಮಾತ್ರ ಕೆಟ್ಟದ್ದೇ ಆಗಿರ್ತದ ಅನ್ನೋದನ್ನು ಅಗದಿ ಸರಳವಾಗಿ ಎಡೆಮಠದ ನಾಗಿದೇವಯ್ಯನ ಪುಣ್ಯಸ್ತ್ರೀ ಮಸಣಮ್ಮ ಈ ವಚನದಾಗ ಹೇಳ್ತಾರೆ. ವಚನ ಹಿಂಗದ ಕೇಳ್ರಿ. ಕಾಗೆ ನಾಯ ತಿಂದವರಿಲ್ಲ, ವ್ರತಭ್ರಷ್ಟನ ಕೂಡಿದವರಿಲ್ಲ, ನಾಯಿಗೆ ನಾರಂಗ ಒಕ್ಕುವುದೇ, ಲೋಕದ ನರಂಗೆ ವ್ರತವಕ್ಕುವುದೇ, ಶಿವಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜಗುಣೇಶ್ವರ ಲಿಂಗದಲ್ಲಿ. ಶಿವಬೀಜಕ್ಕಲ್ಲದೆ ಲೋಕದ ನರಂಗೆ ವ್ರತ ಒಕ್ಕುವುದೇ ಅಂತ. ಒಳ್ಳೆಯವ್ರಿಗೆ ಮಾತ್ರ ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ನೋಡ್ಲಿಕ್ಕೆ ಚಲೋ ಕಾಣುವಂಥ ಎಲ್ಲರಿಗೂ ಚಲೋ ಆಗೋದಿಲ್ಲ. ಆ ಕ್ಷಣಕ್ಕೆ ಚಲೋ ಅಂತ ಅನಿಸಿದ್ರೂ ಅದ್ರ ಎಂಡ್ ರಿಸಲ್ಟ್ ಮಾತ್ರ ಕೆಟ್ಟದ್ದಾಗೇ ಇರ್ತದೆ. ಅವರು ನೆಮ್ಮದಿಯ ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದು ತಾನಾಗೆ ನಮಗೆ ಬಂದು ಲಭಿಸ್ತದೆ. ಈ ದೇವಲೋಕದೊಳಗೆ
ತಡ ಅನ್ನೋದೈತಿ, ತಮ ಅನ್ನೋದಿಲ್ಲ ಅಂಥೇಳಿ ತನ್ನ ಈ ವಚನ ಫಸ್ಟ್ ನೋಡಿದಾಗ ಜಟಿಲ ಅನ್ನಿಸ್ತದ, ಅರ್ಥವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಸರಳ ಆಗ್ತದೆ. ನಾಳಿನ ದಿನ ಇನ್ನೊಂದು ಚಂದದ ವಚನದೊಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ವಚನ ಪಯಣದೊಳಗೆ ನೀವು ಜೊತೆಯಾಗಿ ಸಾಗಲು ಸ್ಟೋರೀಸ್ ವಿತ್ ಸುಕೃತಾ ಅಮರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಒಳ್ಳೆಯದನ್ನು ಮಾಡಿದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಶರಣು ಶರಣಾರ್ಥಿ.